ನಿಮಗೆ ರೊಟ್ಟಿ ಕೊಡ್ಲಾ, ಚಪಾತಿ ಕೊಡ್ಲಾ, ಪಲ್ಯ ಹಚ್ಲಾ, ಉಪ್ಪಿನಕಾಯಿ ಹಚ್ಲಾ, ಹಲ್ಕಟ್ರಂಡಿ, ಅದೇನದು ಪರ್ದಾನ ಹಠ ಅವೆಲ್ಲ ಬರಂಗಿಲ್ಲ. ರಾಜು ಮಾಮನ ನಿಮಗೆ ರೊಟ್ಟಿ ಕೊಡ್ಲಾ, ಚಪಾತಿ ಕೊಡ್ಲಾ, ಪಲ್ಯ ಹಚ್ಲಾ, ಉಪ್ಪಿನಕಾಯಿ ಹಚ್ಲಾ, ಹಲ್ಕಟ್ರಂಡಿ, ದಂಡಿಗೆ ಹಚ್ಲಾ. ಏನ್ 40 ರೊಟ್ಟಿ ತಿಂತಂತ ಹಸಿಗಂದ್ರಿ ನಾ ಖಾನಾವಳಿ ನಡೆಸಬೇಕು. ಏನಂತೀರಿ ಗೊತ್ತಿಲ್ಲ, ಈ ಗೆರಕ್ಕೆ ಬ್ಯಾಡ ಅಂತೀನಿ ನಾನು. ಮನಸ್ಸು ಮಾಡಿದ್ರೆ ಒಂದೊಂದು ರೊಟ್ಟಿ ಸಾಲಿ ಇನ್ನೊಂದು ಬೋರ್ಡ್ ಮೂರ್ ಕೊಟ್ಟು ತಿಂದ್ರೆ ಏನ್ ಮಾಡ್ಬೇಕು? ಇಂಥವ್ರು ಇಟ್ಕೊಂಡ ನಾವು ಬಿಸಿನೆಸ್ ಮಾಡ್ಕೋಬೇಕು. ಅದೇಂಗ ಹೆಂಗಂದ್ರೆ ಇನ್ಮೇಲೆ ನಮ್ಮ ಖಾನಾವಳಿ ರೇಟ್ ಎಲ್ಲ ಚೇಂಜ್. ಒಂದು ರೊಟ್ಟಿಗೆ 20 ರೂಪಾಯಿ, ಒಂದು ಪ್ಲೇಟ್ ಅನ್ನಕ್ಕೆ 40 ರೂಪಾಯಿ. ಮ್ಯಾಗಿನ ತಗೊಂಡ್ರು ಎಕ್ಸ್ಟ್ರಾ ಎಕ್ಸ್ಟ್ರಾ ಎಕ್ಸ್ಟ್ರಾ. ನೋಡಿ ತಮ್ಮ ರಾಜಣ್ಣ ರೇಟ್ ಚೇಂಜ್ ಆಗೈತಿ ಈಗ. ಆಗಲಿಂದ ನೋಡಾಕತ್ತೀನಿ, ನೋಡಂತ ಹೇಳಿದ್ರು. ನನ್ನ ನೋಡಿ ಹೇಳ್ರಿ. ನಮ್ಮ ಖಾನಾವಳಿ ರೇಟ್ ಏನಪ್ಪಾ ಅಂದ್ರೆ 20 ರೂಪಾಯಿಗೆ ಒಂದು ಬುಟ್ಟಿ ರೊಟ್ಟಿ, 40 ರೂಪಾಯಿ. 20 ರೂಪಾಯಿ ಒಂದು ಗುಟ್ ರೊಟ್ಟಿ ಅಲ್ಲಲ್ಲಿ, ಒಂದು ರೊಟ್ಟಿಗೆ 20 ರೂಪಾಯಿ ಅನ್ನ. ಒಂದು ರೊಟ್ಟಿಗೆ 20 ರೂಪಾಯಿ, ಒಂದು ಬಟ್ಲ ಅನ್ನಕ್ಕೆ 50 ರೂಪಾಯಿ. ಬೇಕಾದ್ರೆ ತಿನ್ಬೋದು, ಬೇಡ ಬಿಡ್ಬೋದು. ಮ್ಯಾಗಿನ ತಗೊಂಡ್ರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಕ್ಸ್ಟ್ರಾ. ಇಷ್ಟೇ ನೀವು ಇನ್ನು ಯಾವ ಲೋ ಕ್ಲಾಸ್ ಅಲ್ಲಿ ಇದೀರಿ? ಡಿಗ್ರಿ ಚೇಂಜ್ ಆಗ್ಬೇಕ್ರಿ, ಅಪ್ಡೇಟ್ ಆಗ್ಬೇಕು. ಒಂದು ರೊಟ್ಟಿಗೆ 100 ರೂಪಾಯಿ ಹೇಳ್ರೆ, ಏರಿಸಬೇಡ್ರಿ. ಒಂದು ತಾಟು ಊಟಕ್ಕೆ 150 ಹೇಳ್ರಿ. ಏರಿಸಬೇಡ್ರಿ. ನಾನು ಹುರುಪ್ದಾಗಿದ್ದೀನಿ, ನಾನು ಏರಿಸ್ತೋನೆ. ಇವತ್ತು ರೂಪಾಯಿ ಅಂತ ಏರಿಸ್ತೀರಿ, ಗುಳಿಗೆ ಖಾಲಿಯಾಗಿ ಎಲ್ಲ ತಣ್ಣಗಾಗಿ ನಡೆಸ್ಬೇಕಾಗತ್ರಿ. ಅದು ಏನಾದ್ರೂ ಆಗಲಿ, ನಮಗೆ ಊಟಕ್ಕೆ ಬಡಿಸುವ ಮುಖ ಟಾಪ್ ಆಗಿರ್ಬೇಕು. ರಾಜು ಖಾನಾವಳಿಗೆ ಬಾರಪ್ಪ, ಆಮೇಲೆ ಅದು ಟಾಪ್ ಆಗುತ್ತೋ ಇಲ್ಲ ಟೇಪ್ ಆಗುತ್ತೋ ಅಂತ ನೋಡು. ಯಪ್ಪ ನಮ್ಮಲ್ಲ ಪತಂಗವಾಗಿ ನಹಾರಬಲ್ಲೆ, ತರಂಗವಾಗಿ ನಗಲಬಲ್ಲೆ, ಖುಷಿಯಲ್ಲಿ ನಶಿಗೇರಿದೆ ಹಾರಲೆ ಕುಣಿಯಲೆ. ನೀನೇ ನೀನೇ ಊಟ 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 ಊಟ. ಈಗ ಬರಿಗಟ್ಟ ಬಂದೆ ಅಂದೆ ಊಟಕ್ಕೆ ನೀನು. ನೋಡು, ಇನ್ನೂ ಅಡಿಗೆ ಆಗಿಲ್ಲ. ನಾ ಹೋಗಿ ಕಾಯಿಪಲ್ಯ ತಂದು ಅಡಿಗೆ ಮಾಡಿ ಆಮೇಲೆ ಬೋರ್ಡ್ ಹೊರಗೆ ಇಟ್ಟಾಗ ನೀ ಬರ್ಬೇಕು. ಅಲ್ಲಿ ತನಕ ಬರಂಗಿಲ್ಲ. ನಾನು ಅಲ್ಲಿ ತನಕ ಹೊರಗೆ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತೀನಿ. ನಾನು ಪೇಪರ್ ತರಿಸೋದ ಬಿಟ್ಬಿಟ್ಟಿನ. ನಾನು ಹೊರಕೊಂಡು ಟಿವಿ ನೋಡ್ತಾ ಇರ್ತೀನಿ. ನಿಮ್ಮಂತವ್ರು ಬರ್ತಿರುತ್ತೆ, ಟಿವಿ ಹೊಡೆದು ಹಾಕಿಬಿಟ್ಟಿನ. ತಮ್ಮ ಇವರ ಒಂದು ಕಾಯ್ದೆ ಐತಿ, ಎಷ್ಟೇ ಆಗ್ಲಿ ನನ್ನ ಮಗಳು ಫಸ್ಟ್ ಕ್ಲಾಸ್, ನನ್ನ ಮಗಳ ಹಿಂದೆ ನಾನು ಸೆಕೆಂಡ್ ಕ್ಲಾಸ್, ನನ್ನ ಹಿಂದೆ ನೀನು ದೇವಣ್ಣ